ಇನ್ನು ಯಾರು ಮೃತಪಟ್ಟಿದ್ದಾರೆ ಅವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಗಾಯಗೊಂಡವರಿಗೆ ತಲಾ 50,000 ಪರಿಹಾರ ಘೋಷಣೆ ಮಾಡಲಾಗಿದೆ. ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದೇನೆ ಎಂದಿರುವಂತಹ ಸಿಎಂ ತನಿಖೆ ನಡೆಸಿ ಬಸ್ ಅಪಘಾತಕ್ಕೆ ಕಾರಣ ಪತ್ತೆ ಮಾಡ್ತೀವಿ. ಸಂತ್ರಸ್ತರ ನೆರವಿಗೆ ನಿಲ್ಲುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಕೂಡ ಸಿಎಂ ಹೇಳಿದ್ದಾರೆ. ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಟ್ವೀಟ್ ಮೂಲಕ ಈಗ ಇನ್ಫಾರ್ಮೇಶನ್ ಕೊಟ್ಟಿರೋದು. ಚಿತ್ರದುರ್ಗದಲ್ಲಿ ಸಂಭವಿಸಿದಂಥ ಭೀಕರ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ನೀಡಲಾಗುತ್ತೆ. ಘಟನೆ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಪಡ್ಕೊಳ್ಳಿ, ಏನೇನು ಸಹಾಯ ಬೇಕು, ಏನು ವ್ಯವಸ್ಥೆ ಆಗಬೇಕು ಅದೆಲ್ಲವನ್ನು ಕೂಡ ಕಲ್ಪಿಸಬೇಕು ಅಂತ, ಜೊತೆಗೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನಾನು ಹಾರೈಸ್ತೇನೆ, ಬಯಸ್ತೇನೆ ಅಂತ ಹೇಳಿದ್ದಾರೆ, ಪ್ರಾರ್ಥನೆ ಮಾಡ್ತೇನೆ ಅಂತ. ಸೊ ಚಿತ್ರದುರ್ಗದಲ್ಲಿ ಸಂಭವಿಸಿದಂಥ ಅಪಘಾತಕ್ಕೆ ಸಂಬಂಧಪಟ್ಟಾಗೆ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಈಗ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೀವಿ. ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರು ಇರ್ಬೋದು, ಸಾರಿಗೆ ಸಚಿವರು, ಹಾಗೆ ಅಲ್ಲಿನ ಪೊಲೀಸ್ IGP ಇದ್ದಾರೆ, SP ಇದ್ದಾರೆ, ಅವ್ರ ಜೊತೆ ಕೂಡ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿದ್ದೀವಿ ಅಂತ ಈಗ ಅಲ್ಲಿ ತಿಳಿಸಿದ್ದಾರೆ. ಸೊ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ರಾಜ್ಯ ಸರ್ಕಾರದ ಕಡೆಯಿಂದ, ಹಾಗೆ ಗಾಯಗೊಂಡಿರೋವರ ಕುಟುಂಬಕ್ಕೆ 50,000 ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಸೊ ಸಂತ್ರಸ್ತರ ನೆರವಿಗೆ ನಿಲ್ಲುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದಾರೆ. ಟ್ವೀಟ್ ಮೂಲಕ, ಎಕ್ಸ್ ಖಾತೆಯ ಮೂಲಕ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಖಾಸಗಿ ಬಸ್ಗೆ ಕಂಟೈನರ್ ಲಾರಿ ಡಿಕ್ಕಿಯಾಗಿ 5 ಜನರು ಸಾವನ್ನಪ್ಪಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸನ್ನು ನಿಮಗೆ ನೀಡ್ತಾ ಇದ್ವಿ. ಹೇಗಾಯಿತು ಘಟನೆ ಅನ್ನೋದರ ಬಗ್ಗೆ ಕೂಡ, ಜೊತೆಗೆ ಈ ಸಾವಿನ ಸಂಖ್ಯೆ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು, ಅದರ ಬಗ್ಗೆ ಕೂಡ TV9 ಎಲ್ಲರ ಒಂದು ಫೋನು ಮೂಲಕ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಮೂಲಕ ನಾವೀಗ ಮಾತನಾಡಿಸ್ತಾ ಇದ್ದೀವಿ. ಸಾರಿಗೆ ಸಚಿವರು ಮಾತನಾಡಿದರು, ಹಾಗೆ ಚಿತ್ರದುರ್ಗದ ಉಸ್ತುವಾರಿ ಆಗಿರುವಂಥ ಡಿ ಸುಧಾಕರ್ ಮಾತನಾಡಿದರು. ಜೊತೆಗೆ IGP ರವಿಕಾಂತೇಗೌಡರು ಬೆಳಗ್ಗೆ 9 ಸಾವಿನ ಸಂಖ್ಯೆ ಅಂತ ಹೇಳಿದ್ದಿತ್ತು, 8 ಪ್ಯಾಸೆಂಜರ್ಸ್ ಪ್ಲಸ್ 1 ಅಂತ. ಆದರೆ ಈಗ ಅದನ್ನು ಕ್ಲಾರಿಫೈ ಮಾಡಿದ್ದಾರೆ, ಸ್ವಲ್ಪ ಗೊಂದಲ ಆಗಿತ್ತದು. ಇಲ್ಲ, 4 ಜನ ಪ್ಯಾಸೆಂಜರ್ಸ್ ಪ್ಲಸ್ 1 ಕಂಟೈನರ್ ಡ್ರೈವರ್. ಸೊ ಅಲ್ಲಿಗೆ ಒಟ್ಟು 5 ಜನ ಇದುವರೆಗೆ ಸಾವನ್ನಪ್ಪಿದ್ದಾರೆ. ಆದರೆ 3 ಜನರ ವಿಚಾರವಾಗಿ, ಈ 5 ಅಲ್ಲದೆ 3 ಜನ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂತ, ಅಂದರೆ ಇನ್ನೂ ಅವರ ಪತ್ತೆ ಆಗಿಲ್ಲ ಅನ್ನೋದು. ಸೊ ಚಿತ್ರದುರ್ಗ ಘಟನೆಗೆ ಸಂಬಂಧಪಟ್ಟಾಗಿ ನಿಮಗೆ ಅಪ್ಡೇಟನ್ನು ಕೊಡ್ತಾ ಇದ್ವಿ. ಘಟನೆ ಹೇಗಾಯಿತು ಏನು ಅನ್ನೋದರ ಬಗ್ಗೆ, ಜೊತೆಗೆ ಈ ಸಂಖ್ಯೆಗಳ ವಿಚಾರವಾಗಿದ್ದಂಥ ಗೊಂದಲಕ್ಕೆ ಸಂಬಂಧಪಟ್ಟಾಗೆ ಕೂಡ ಸಂಬಂಧಪಟ್ಟಂಥವ್ರು ಈಗ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಬೆಳಗಿನ ಜಾವ ಆಲ್ಮೋಸ್ಟ್ 2 ಗಂಟೆಯಿಂದ 5:30 ತನಕ ಭಾಳ ಹೆವಿ ಟ್ರಾಫಿಕ್ ಇತ್ತಿಲ್ಲಿ. ಭಾಳಷ್ಟು ಜನ ಟೆಕ್ಸ್ಟ್ಗಳ ಮೂಲಕ ಕೂಡ ಕೇಳ್ತಾ ಇದ್ರು, ಯಾವಾಗ ಕ್ಲಿಯರ್ ಆಗುತ್ತೆ ಏನು ಅಂತ. ನಮ್ಮನ್ನು ಕೂಡ ಭಾಳಷ್ಟು ಜನ ಕಾಲ್ ಮಾಡಿ ಕೇಳಿದ್ದಿದೆ, ಯಾವಾಗ ಕ್ಲಿಯರ್ ಆಗುತ್ತೆ, ಯಾವ ಪರ್ಯಾಯವಾದಂಥ ರೂಟ್ ಇದೆ ಅಂತ. ಬಟ್ ಇವಾಗೆಲ್ಲ ಕ್ಲಿಯರ್ ಆಗಿ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ.